ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಕಾಫಿ ಕುಡಿತಾ ಬೆಳಗ್ಗೆ ನನ್ನ ವ್ಲಾಗನ್ನು ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ಏನು ಟೈಮ್ ಗೊತ್ತಾ, 4 ಗಂಟೆ. ಸೊ ಇವತ್ತು ಒಂದು ಫನ್ ಡೇ ಟ್ರಿಪ್ಪು ಫ್ಯಾಮಿಲಿ ಜೊತೆ ನಾವು 4 ಜನ ಸಿಸ್ಟರ್ಸ್ ಹೋಗ್ತಾ ಇದ್ದೀವಿ. ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಮರಿದೆ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ಎಡಿಟಿಂಗ್ ಮಾಡಿದೆ ಹಾಗೆ ಹಾಕಿದ್ದೀನಿ. ತುಂಬಾನೇ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ತುಂಬಾನೇ ಕತ್ಲೆ ಇದೆ. ಸೊ ಈಗ ರೆಡಿಯಾಗಿ ಹೊರಟಿದ್ದೀವಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಈಗ ತಡ ಮಾಡದೆ ಹೋಗೋಣ ಬನ್ನಿ, ನೀವೊಂದು ಕೂಡ ಕರ್ಕೊಂಡು ಹೋಗ್ತೀನಿ. ಕಾರ್ ಆಗಿದ್ರೆ ಒಳಗಡೆ ಬಿಟ್ಟಿರೋರು ಟಿ ಟಿ ಆಗಿರೋದ್ರಿಂದ ಇಲ್ಲಿ ಒಳಗಡೆ ಬಿಡೋದಿಲ್ಲ. ಸೊ ಹಾಗಾಗಿ ಗೇಟ್ ಹತ್ರ ನಾವೇ ಹೋಗ್ತಾ ಇದ್ವಿ. ಅವರೆಲ್ಲ ಬಂದು ವೇಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ಮಗ ಕೂಡ ಬಂದ, ನಾನು ನನ್ನ ಮಗ ಹೋಗ್ತಾ ಇದ್ದೀವಿ. ಹಸ್ಬೆಂಡು ಮನೇಲೇ ಇದ್ದಾರೆ. ಚಿಕ್ಕವನಿಗೆ ಟೆಸ್ಟ್ಗಳು ನಡೀತಾ ಇದೆ, ನಡೆಯುತ್ತೆಲ್ಲ ಶುರು ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾವಿಬ್ಬರು ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ನಿಮ್ಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಈಗ ಟೈಮ್ ಬಂದು 5:15 ಆಗಿದೆ. ನೋಡಿ, ರಸ್ತೆಯಲ್ಲಿ ಯಾರೂ ಇಲ್ಲ. ಅಲ್ಲೊಂದಿಬ್ರು ವಾಕ್ ಮಾಡ್ತಾ ಇದ್ದಾರೆ. ಹಂಗೆ ತರ ಇದ್ದಿದ್ದು ಅವಾಗ ಆಸ್ತಿಯಲ್ಲಿ ಅವ್ರು ಯಾರು ನೋಡಿಲ್ಲ. ರಾಘವೇಂದ್ರ ಇಲ್ಲ, ಇಲ್ಲಪ್ಪ ಕಳ್ಳ. ನೋಡಿ ಕಳ್ಳ ಅಂತ ಅವನು ಹೀರೋ. ಅವನು ಮಾಸ್ಕ್ ಹಾಕೊಂಡಿರೋ ಏನ್ರ. ಅಯ್ಯೋ ಕಳ್ರಿ ಏನೇ ಹೇಳ್ತಾ ಇದ್ರು. ಅಲ್ಲ ಬನ್ನಿ, ಸೀಟ್ ಕೊಡ್ತೀವಿ. ಪರವಾಗಿಲ್ಲ ಬನ್ನಿ. ಇಲ್ಲ ಪರವಾಗಿಲ್ಲ. ನೋಡು ಏನ್ ಯೋಚನೆ, ನೋಡು ಯೋಚನೆ ಅವ್ರದ್ದು. ಅರುಣ್ ಬೇಡವಪ್ಪ ನಿಂಗೆ. ಅರುಣ್ ಅಲ್ಲಿ ಬಿಟ್ಬಿಡ ನಡಿ, ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ಕೊಂಡಿರ್ಲಿ. ಹಲೋ ಫ್ರೆಂಡ್, ಹಲೋ ಫ್ರೆಂಡ್. ಅವ್ನ್ ಕೂಡ ನಮ್ಮ ಹುಡುಗ ಓಡಿಸ್ತ. ಆಮೇಲೆ ಹಲೋ ಫ್ರೆಂಡ್, ನನ್ ಫೋಟೋ ಹಿಡ್ಕೊಂತೀನಿ. ನಾನ್ ರೆಕಾರ್ಡಿಂಗ್ ಮಾಡ್ತಾ ಇರ್ತೀನಿ, ನೀನ್ ಓಡಿಸ್ತಾ ಇರು. ಇಲ್ಲಿ ನಮ್ಮ ಮಮ್ಮಿ ನಾನು ಅನ್ಕೊಂಡ್ ಬರ್ತಾ ಇರ್ತೀನಿ. ನನಗೆ ನಿನ್ನೆನೂ ಕೆಲ್ಸ ಇತ್ತು. 8:30 ತನಕ ಕೆಲಸ. ಬಿಲ್ಡಪ್ ಬೇರೆ. ಕಿಶೋರ್ ನಡಿ ಕಳ್ಳ ಅಂತ. ಆ ಕಳ್ಳ ನೋಡು, ಪೋಕ್ ಆಗ್ತಾ ಇದೆ. ಏನೋ ಪೋಕ್ ಆಗ್ತಾ ಇದೆ. ಎಲ್ಲ ಕರೆಕ್ಟ್ ಆಗಿದೆ, ನೀಟಾಗಿದೆ. ಪ್ಲೇಟ್ ಚೇಂಜ್ ನೀಟಾಗಿದೆ, ಕರೆಕ್ಟ್ ಆಗಿದೆ, ಆರಾಮಾಗಿದೆ, ವಿಶಾಲವಾಗಿದೆ. ಪೀಸಿಗೆ ಏನಂತಾರೆ? ನೆಮ್ಮದಿಯಾಗಿದೆ, ಶಾಂತಿಯಾಗಿದೆ. ಏನ ಹೊಟ್ಟೆ ಹಸಿತಾ ಇದೆ ಫ್ರೆಂಡ್ಸ್. ಸೇ ಹಾಯ್ ಬಾಯ್. ತಗೊಳ್ಳೋಣ ಬನ್ರಿ. ತೋರ್ಸ್ಬಿಡಿ ನಮ್ಮ ಮಮ್ಮಿಗೆ. ಯಾಕೆ ತೋರ್ಸಿದ್ರೆ ಏನಾಗ್ತಾರೆ? ಚೆನ್ನಾಗಿರುತ್ತೆ. ಚೆನ್ನಾಗಿದೆ ನೀರು. ಅಲ್ಲೆಲ್ಲ ನೋಡಿ, ಆ ಕಡೆ ತಂದ್ಬಿಟ್ಟು ನೋಡಿ.
ಹಾಯ್ ಹೇಳ್ರು. ಬಾಯ್. ಕರಿಯ ಬಿಳಿಯ ಮರಿಯ ಇದನ್ನ ಇಡಿ ಚುಂಡೆಲಿನ ಇದನ್ನ ಇಡಿ ಜಾಸ್ತಿ ಜಗಳಗಂಟ್ರು ನೋಡ್ರಿ. ಕರಿಘಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಚೆನ್ನಾಗಿದೆ ಅಲ್ಲ, ಕ್ಲೈಮೇಟ್ ಚೆನ್ನಾಗಿದೆ. ಹುಷಾರ್, ಜಾರದ್ರೆ ನೋಡ್ಕೊಳ್ರಿ. ಕೇರ್ಫುಲ್. ಬಾಹುಬಲಿ ದೇವ್ರ ತಂದಿ ಅಲ್ಲಿಗೆ ಹೋಗಿ ಆಂಜನೇಯ. ಅದು ಗಾಳಿ ಆಂಜನೇಯನ್ ದೇವಸ್ಥಾನ ಅಂತ ಅನ್ಕೊಳ್ತೀನಿ. ನೋಡೋದು ಚಂದನ ಹೊಳೆ ಚಂದನ ಬಾಹುಬಲಿ ಅಲ್ಲಿ ಬೆಟ್ಟದ ಮೇಲೆ ದೇವ್ರನ್ನ. ಪಾಪ ಕಿಶೋರ್. ಅಲ್ಲಿ ದೇವ್ರಿದ್ದಾನೆ ಕಮ್ಮ. ಹೋಗಿತ್ತಮ್ಮ ನೀನ್ ಹೋಗೋದು ಹಿಡಿತೀನಿ. ವಿಡಿಯೋ ಮಾಡ್ತಾ ಇದ್ದೆ ಹೇಳ್ಬೇಕಲ್ಲ ಕರಿಯ. ಅದೆಲ್ಲ ಗೊತ್ತಿಲ್ಲ. ಬಾಯ್. ಗೀತಾ ಮ್ಯಾಮ್ ಬದಲು ನಾವೇ ಯೂಟ್ಯೂಬ್ ಅಲ್ಲಿ ಹಾಕ್ಬಿಡೋಣ. ಶೇಷ್ ಎಲ್ಲ ಇದೆಯಾ? ಏನ್ ವಿಡಿಯೋ ತೆಗಿತ ಹ್ಞೂ ಬ್ರೋ. ಅಯ್ಯ ಚಿಕ್ಕ ಹುಡುಗಿನ ಸೈಡ್ಗೆ ಹೋಗ್ಬೇಕಲ್ಲ. ಆದ್ರೂ ಕಷ್ಟಪಟ್ಕೊಂಡ್ ಮೇಲ್ ಬರ್ತಾ ಇದ್ದೆ ಜೀವನದಲ್ಲಿ. ಈ ಕಡೆ ಬರೋ ಮಹಿಷ ಎಲ್ಲ ಸೆಲ್ಫಿ ವಿಡಿಯೋ. ಗೀತ್ ಲಕ್ಷ್ಮಿ ಹುಷಾರು, ಬಿದ್ಗಿದ್ ಬಟ್ಟೆ ಇಲ್ಲ, ಆಮೇಲೆ ಗಾಡಿ ಒಳಗಡೆ ಎಕ್ಸಲ್ಲ. ಮೆಲ್ಲುಗೊಸು ಹೋಗೆ ಫೋಟೋ ತೆಗಿಯಕ್ಕ. ನಿಂತ್ಕೊಳ್ಳೆ. ಎಷ್ಟು ಜನ ಇದು ನೋಡಮ್ಮ ಫೋಟೋಗ್ರಾಫರ್ಸ್ ಇವ್ರಿಗೆ. ದರ್ಶನ ಆದ ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ. ಹಾಗೆ ಹೋಗಬಾರ್ದು ಅಂತಾರೆ ದರ್ಶನ ಆದ ತಕ್ಷಣ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ. ಹಾಗೆ ದೇವಸ್ಥಾನದ ಒಂದು ಸುಂದರ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಮುಖ್ಯವಾದ ದೇವರನ್ನು ನಾವು ತೋರಿಸೋ ಹಾಗಿಲ್ಲ. ಸೊ ಹಾಗಾಗಿ ಬರೀ ಗೋಪುರ ಹಾಗೆ ದೇವಸ್ಥಾನದ ಹೊರಾಂಗಣ ಹೇಗಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ನಿಮಿಷಾಂಬ ದೇವಸ್ಥಾನ ಪ್ರಕೃತಿ ಮಡಿಲಿನಲ್ಲಿ ಹಾಗೆ ಕಾವೇರಿ ತೀರದಲ್ಲಿ ಇರೋದು ತುಂಬಾ ಸುಂದರವಾದ ಜಾಗ. ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಒಂದು ಮನಸ್ಸಿಗೆ ನೆಮ್ಮದಿ ಹಾಗೆ ಪ್ರಶಾಂತವಾದ ಭಾವನೆ ಮೂಡುತ್ತೆ. ಒಂದು ಸ್ಪೆಷಲ್ ವೈಬ್ರೇಷನ್ನು. ಹಾಗೆ ಹೊರಗಡೆ ಬಂದಾಗ ಹಿಂದಿನ ದ್ವಾರ ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ ದೃಶ್ಯ ನೋಡಿ ಎಷ್ಟೊಂದು ಸೂಪರ್ಬ್ ಆಗಿದೆ. ನನಗಂತೂ ತುಂಬಾ ಖುಷಿ ಕೊಡುವಂಥ ಜಾಗ ಈ ನಿಮಿಷಾಂಬ ದೇವಸ್ಥಾನ. ಹಾಗೆ ಅಲ್ಲಿ ಕಾಣಿಸ್ತಾ ಇರುವ ಬೆಟ್ಟ ಕರಿಘಟ್ಟ, ಅಲ್ಲಿ ವೆಂಕಟರಮಣನ ಹಳೆಯ ದೇವಸ್ಥಾನ ಇದೆ.
ಇಲ್ಲಿ ಇನ್ನೂ ಒಂದು ವಿಶೇಷವಾದದ್ದು ಅಂದರೆ ತರಕಾರಿ, ತಾಜಾ ತರಕಾರಿ ಸಿಕ್ಕತ್ತೆ, ಸೊಪ್ಪುಗಳು ಸಿಕ್ಕತ್ತೆ. ಹಾಗೆ ಅದನ್ನು ತಗೊಳ್ಳೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಇಲ್ಲಿ ನೋಡಿ, ಬಂಗಾರದ ಬಣ್ಣದಲ್ಲಿ ಮಿರುತ್ತಾ ಇರುವಂಥ ನಿಮಿಷಾಂಬ ದೇವಸ್ಥಾನದ ಗೋಪುರ. ನಿಮಿಷಾಂಬ ದೇವಿಯ ದರ್ಶನ ಆದ ನಂತರ ನಾವು ಜ್ವಾಲಾಮುಖಿ ಹಾಗೆ ಚಾಮುಂಡಿ ಹಿಲ್ಸ್ಗೆ ಕೂಡ ಹೋಗ್ತಾ ಇದ್ದೀವಿ. ಸೊ ಅದರ ವಿಡಿಯೋಸು ನೆಕ್ಸ್ಟ್ ವ್ಲಾಗ್ನಲ್ಲಿ ಬರುತ್ತೆ. ಫ್ಯಾಮಿಲಿ ಜೊತೆ ಒಂದು ಫನ್ ಡೇ ಟ್ರಿಪ್ಪು, ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದಂಥ ಈ ವಿಡಿಯೋ ನಿಮಗೆ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನನ್ನ ಫ್ಯಾಮಿಲಿ ಜೊತೆ ಕಳೆದಂಥ ಕ್ಷಣಗಳು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಹಾಗೆ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.